ಲೇ ಜೇನು ಹೆಂಗೆ ಹಿಂಗ್ ಮಾಡಿದ್ರೆ ಸುಮ್ನಿರು ಸುಮ್ನೆ ಕೂತ ಓಹೋ ತಲಹಟೆ ಸುಮ್ನಿರು. ಅವತ್ತು ನಾನು ಜೇನು ಹೋಗ್ತಾ ಇರೋದು ಪೋಲಿಯೋ ಹಾಕಿಸ್ಕೊಂಬರಕ್ಕೆ. ಬಸ್ ಸ್ಟ್ಯಾಂಡ್ ಅಲ್ಲೇ ಪೋಲಿಯೋ ಹಾಕ್ತಿದ್ದಾರೆ ಅಂತ ಹೇಳಿ ನಾವಿಬ್ರು ಹೋದ್ವಿ. ಅಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇರ್ಲಿಲ್ಲ. ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದು ಚಿಕ್ಕ ಪೋಸ್ಟರ್ ಹಾಕೊಂಡು ಇಬ್ರು ಕೂತಿದ್ರು. ನಾನ್ ಯಾರೋ ಪ್ಯಾಸೆಂಜರ್ಸ್ ಅಂತ ಅಂದ್ಕೊಂಡೆ. ಆಮೇಲೆ ಅವರೇ ಕರೆದು ಮಾತಾಡ್ಸಿ ಹಾಕಿ ಕಳ್ಸಿದ್ರು. ಇನ್ನೇನ್ ಮುಗೀತಲ್ಲ ಅಂತ ಮನೆಗ್ ಬಂದ್ವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಮ್ಮ ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ, ಏನಂತ ತೋರಿಸ್ತೀನಿ ಬನ್ನಿ. ಸೊ ಚಕ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ. ಚಕ್ಲಿಗೆ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ಅಜ್ವಾನ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಆಲ್ರೆಡಿ ನಾದ್ತಾ ಇದ್ದಾರೆ. ಈಗ ಚಕ್ಲಿ ಮಾಡೋದಷ್ಟೇ ಕೆಲಸ. ಅಮ್ಮ ಈ ರೀತಿ ಚಕ್ಲಿ ಒಳ್ಳಿಂದ ಚಕ್ಲಿನ ಮಾಡ್ಕೊಡ್ತಾ ಇದ್ರು. ನಾನು ಅದನ್ನ ಕರಿತಾ ಇದ್ದೆ. ಬಾಣ್ಲಿಲಿ ಎಣ್ಣೆ ಕಾದ್ಮೇಲೆ ಒಂದೊಂದೇ ಚಕ್ಲಿನ ಹಾಕ್ತಾ ಬರೋದು. ಆಮೇಲಿಂದ ತೆಗೆದು ಕೆಳಗಡೆ ಇಳಿಸೋದು. ಸೊ ಇವಾಗ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕ್ದಾಗ ಇದೇ ತರ ಫುಲ್ ನೊರೆ 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 ಬರುತ್ತೆ. ಆಮೇಲೆ ಯಾವಾಗ ನೊರೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೋ ಒಂದ್ಸಲ ತಿರುವಾಗಿ ಮತ್ತೆ ಪೂರ್ತಿ ಆದ್ಮೇಲೆ ತೆಗ್ದಾಕೋದು. ನಮ್ಮ ಮನೆಯಲ್ಲಿ ಚಕ್ಲಿನ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಆಲ್ ಟೈಮ್ ಫೇವ್ರೇಟ್ ಇದು. ನಮ್ಮ ಮನೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಯಾವ್ದೇ ಎಣ್ಣೆ ಐಟಮ್ಗಾದ್ರೂ ಗಾಣದ ಎಣ್ಣೆ ಬಳಸೋದ್ರಿಂದ ಸೊ ನಾವ್ ಎಣ್ಣೆ ತಿಂತಾ ಇದೀವಲ್ಲ ಅನ್ನೋ ಫೀಲ್ ಇರಲ್ಲ. ಆರಾಮಾಗಿ ಖುಷಿಯಾಗಿ ತಿನ್ಬೋದು. ಇನ್ನೊಂದಂದ್ರೆ ಚಕ್ಲಿಗೆ ಅಷ್ಟೊಂದು ಎಣ್ಣೆ ಹಿಡಿಯಲ್ಲ. ತುಂಬಾ ಕಡಿಮೆ ಎಣ್ಣೆಲಿ ಚಕ್ಲಿ ಆಗುತ್ತೆ. ನೋಡೋದಕ್ಕೆ ಈ ಚಕ್ಲಿಲೇ ಡಿಪ್ ಮಾಡ್ತಾರೆ ಅನ್ನೋದಾದ್ರೂ ಚಕ್ಲಿಗೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಮಳೆಗಾಲಕ್ಕಂತೂ ಸಿಕ್ಕಾಪಟ್ಟೆ ಸೂಪರ್ ಸ್ನಾಕ್ಸ್ ಇದು. ಆ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಚಕ್ಲಿ ಆಗಿದೆ ಅಂತ ಅರ್ಥ. ಸೊ ಅವಾಗ ಚಕ್ಲಿನ ತೆಗ್ದಾಕೋದು. ನೋಡ್ತಾ ಇದೀರಲ್ಲ ಚಕ್ಲಿ ಎಷ್ಟ್ ಚೆನ್ನಾಗಿ ಕ್ರಿಸ್ಪಿ ಆಗಿ ಬಂದಿತ್ತು. ತುಂಬಾನೇ ಟೇಸ್ಟಿ ಆಗಿತ್ತು. ನಮ್ 90ಸ್ಗೆ ಎಂತದೇ ಸ್ನಾಕ್ಸ್ ಕೊಟ್ರು ಇಷ್ಟ ಆಗಲ್ಲ. ನಾವ್ ಯಾವಾಗ್ಲೂನು ಇಷ್ಟಪಡೋದು ಚಕ್ಲಿ ಮತ್ತೆ ಕೋಡ್ಬಳೆ, ನಿಪ್ಪಟ್ಟು ಈ ರೀತಿದೇನೆ. ಈ ಎಷ್ಟೇ ಅಪ್ಡೇಟೆಡ್ ಸ್ನಾಕ್ಸ್ ಬಂದ್ರು ನಮಗ್ ಇಷ್ಟ ಆಗುವಂತದ್ದು ಈ ಹಳೆ ತಿಂಡಿಗಳೇನೆ ಅಲ್ವಾ. ಜೇನು ಮಲಗಿದ್ಲು, ಹಂಗಾಗಿ ಚಕ್ಲಿ ಕೆಲ್ಸ ಚೆನ್ನಾಗ್ ಸಾಗ್ತಾ ಇದೆ. ಅವಳು ಎದ್ಮೇಲೆ ಅವಳನ್ನ ಇಟ್ಕೊಂಡ್ ಮಾಡೋದು ತಲೆನೋವು ಅಂತೇಳಿ ಮಲಗಿರ್ಬೇಕಾದ್ರೆ ಬೇಗ ಬೇಗ ಮಾಡ್ತಾ ಇದೀವಿ. ಈ ಮಳೆಗಾಲದಲ್ಲಿ ಈ ಚಕ್ಲಿನ ಕರುಮ್ ಕುರುಮ್ ಅಂತ ತಿಂತಿದ್ರೆ ಸಖತ್ ಮಜಾ ಬರ್ತಾ ಇರತ್ತೆ. ಇನ್ನೊಂದು ಚಕ್ಲಿಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಟೈಮ್ ಚೆನ್ನಾಗ್ ಸಿಗುತ್ತೆ. ನೀವು ಬೇಜಾನ್ ಗಾಸಿಪ್ ಮಾತಾಡ್ಕೋಬಹುದು ಆರಾಮಾಗಿ. ಇನ್ನೇನು ಚಕ್ಲಿ ಮುಗಿತಾ ಬಂತು ಅಷ್ಟ್ರಲ್ಲಿ ಅವಳು ಎದ್ಲು. ನೋಡಿ ಇವಾಗ ಅವ್ರು ಚಕ್ಲಿ ಮಾಡ್ತಾ ಇದ್ದಾರೆ. ನಮ್ ಚಕ್ಲಿ ಕತೆ ಎಲ್ಲ ಮುಗಿದ್ಮೇಲೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಜೇನು ಅಡಿಗೆ ಮನೆಯಲ್ಲಿ ಏನೆಲ್ಲ ತಲಹಟೆ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಕೂಚ ಇಲ್ಲ ನಿಂಚ ತಲಹಟ್ಟೆ ಆಯ್ತು ನಿಂದು. ನಾನು ಹೆಂಗಮ್ಮ ಮಾಡ್ಬೇಕು? ಆಹಾ ಇಲ್ಲ.
ಜೇನು ಹೆಂಗೆ ಹಿಂಗ್ ಮಾಡಿದ್ರೆ ಸುಮ್ನಿರು, ಸುಮ್ಮನೆ ಕೂತ. ಓಹೋ ತಲಹಾಟೆ, ಸುಮ್ನಿರು. ಚುಟ್ಟ ನೋಡು. ಬೇಡ ಪುಟ್ಟು, ಅಮ್ಮ ಬೇಡ ಕಣೋ ರಾಜ, ಜಾಣ ಬಂಗಾರ ಅಲ್ಲ ನೀವು, ಸುಮ್ಮನಿರಿ. ಸುಮ್ನಿರಿ, ಎಷ್ಟು ತಲೆಹಟ್ಟೆ ಮಾಡೋದ್ ನೀವು. ಎಲ್ಲಿಗೆ ಹೋಗಿದ್ದಮ್ಮ ನೀನ್ ಇಷ್ಟೊತ್ತು? ಜೇನು, ಎಲ್ಲಿಗೆ ಹೋಗಿದ್ದೆ? ಅಜ್ಜಿ ಎಲ್ಲಿ ಕರ್ಕೊಂಡು ಹೋಗಿದ್ರು ನಿನ್ನ? ಬಿಡಲ್ಲ ನಾನು, ಬಿಟ್ರೆ ಎಲ್ಲ ಕಿತ್ತಾಕ್ಬಿಡ್ತೀಯ ನೀನು, ನಾನು ಅದಕ್ಕೆ ಬಿಡಲ್ಲ. ಜೇನು ಜೇನು ಸುಮ್ಮನೆ ಇರು, ಸುಡುತ್ತೆ ಅದು. ಅಬ್ಬಬ್ಬಬ್ಬಬ್ಬ, ಇಳಿಸ್ಲಾ ಕೆಳಗೆ? ಇಳಿಸ್ಲಾ? ಎಲ್ಲಿಗೆ ಹೋಗಿದ್ದೆ ಗೊಂಡು? ಗೌರವಣ್ಣರ ಮನೆಗೆ ಹೋಗಿದ್ದ? ಸಿಕ್ಕಿದ್ನ ಅಣ್ಣ? ಸಿಕ್ಕಿದ್ನ? ಸಿಕ್ಕಿಯಾ? ಹೋಯ್ತದ್ರ ಕತೆ ತೆಗಿ. ಏನು ಮಾಡಿದೆ?